ಹಾಯ್ ವೆರಿ ಗುಡ್ ಈವ್ನಿಂಗ್. ಸೊ ತುಂಬ ಜನ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕಾಲ್ಫಾರ್ಮ್ ಆಗಿರೋದ್ರಿಂದ ಈ ವಿಡಿಯೋ ಸ್ಪೆಷಲ್ಲಾಗಿ VAO ಏನು ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅಂಥ ಆಸ್ಪಿರೆಂಟ್ಸಿಗೆ ಆಗಿರೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಕಮ್ಯುನಿಕೇಷನ್ ಪೇಪರಲ್ಲಿ ತುಂಬಾ ನೀಟಾಗಿ ನಾವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಅಂತ ಹೇಳುವಂಥ ಒಂದೇ ಒಂದು ಸಬ್ಜೆಕ್ಟ್ ಅಂತಂದರೆ ಅದು ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ನಲ್ಲಿ ಏನಂತಂದರೆ 30 ಮಾರ್ಕ್ಸ್ ಕೇಳ್ತಾರೆ, 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇದು ಒಂದೇ ಅನಿಸುತ್ತೆ ಮೇ ಬಿ ರಿಪೀಟ್ ಕ್ವಶನ್ಸ್ ಆಗುವಂಥ ಚಾನ್ಸಸ್ ಇರೋದು. ಪ್ಲಸ್ ಏನಂತಂದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥ ಒಂದೇ ಒಂದು ಟಾಪಿಕ್ ಅಂತಂದರೆ, ಅಂದರೆ ಒಂದೇ ಸಬ್ಜೆಕ್ಟ್ ಅಂತಂದರೆ ಅದು ಕಂಪ್ಯೂಟರ್. ಯಾಕಂದರೆ ಇಲ್ಲಿರೋದು ಕಮ್ಮಿ ಸಿಲೆಬಸ್, ಓನ್ಲಿ 15 ಚಾಪ್ಟರ್ಸ್ ಇರೋದು. 15 ಟು ಅಂದರೆ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಹೇಳ್ತಾ ಇರೋದು. 15 ಚಾಪ್ಟರ್ಸ್ನಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಈಸಿಯಾಗಿ, ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹೇಳೋದೇನು ಬೇಡ. VAO ಎಕ್ಸಾಮಲ್ಲಿ ನಾವು ಕಮ್ಯುನಿಕೇಷನ್ ಪೇಪರ್ ಇದೆ, ಒಂದು GK ಕ್ವಶನ್ ಪೇಪರ್ ಇದೆ, GK ಪೇಪರ್ ಇದೆ, ಪೇಪರ್ 1 ಪೇಪರ್ 2. ಸೊ ಇನ್ನು GK ಕ್ವಶನ್ ಪೇಪರಲ್ಲಿ GK ಪೇಪರಲ್ಲಿ ನೀವು ನೋಡ್ತೀರಾ ಅನ್ನೋದಾದರೆ ತುಂಬಾ ಸಿಲೆಬಸ್ ಇದೆ, ತುಂಬ ವೈಲ್ಡಾಗಿದೆ. ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಪೇಪರ್ ಇಟ್ಸ್ ವೆರಿ ನಾಟ್ ಕಾಂಪ್ಲಿಕೇಟೆಡ್, ಬಟ್ ಇಟ್ಸ್ ಓಕೆ. ಬಟ್ 3 ಸಬ್ಜೆಕ್ಟ್ ಇರೋ ಅಂದರೆ ಈ ಪೇಪರ್ ಮೇಲೇ ನಿಮ್ಮದು ಒಂದು ರ್ಯಾಂಕಿಂಗ್ ಬರೋವಂಥ ಒಂದು ಲಿಸ್ಟಲ್ಲಿ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ಈ ಚಾಪ್ಟರ್ಸ್ ಏನಿದೆ ಅಲ್ಲ, ಅಂದರೆ ಈ ಸಬ್ಜೆಕ್ಟ್ಸ್ನ ನೀವು ಸ್ಕೋರ್ ತುಂಬಾ ಟೈಮ್ ಕೊಟ್ಟು ಸ್ಕೋರ್ ಮಾಡಬೇಕು. ಕನ್ನಡ ಅಂತೂ ನೀವು ಆಲ್ಮೋಸ್ಟ್ ತುಂಬ ಕರ್ನಾಟಕದವರು ಆಗಿರೋದ್ರಿಂದ ಕನ್ನಡನ ಈಸಿಯಾಗಿ ಕವರ್ ಮಾಡ್ಕೋಬೋದು. ಇಂಗ್ಲೀಷ್ ಅಂತ ಬಂದರೆ ಇದು ಸ್ವಲ್ಪ ಕನ್ನಡ ಮೀಡಿಯಮ್ ಅಥವಾ ಜಾಸ್ತಿ ವೊಕ್ಯಾಬ್ಯುಲರಿ ನಾವು ಯೂಸ್ ಮಾಡದೇ ಇರುವಂಥ ಕಾರಣ ಇದರಲ್ಲಿ ಇಂಗ್ಲೀಷ್ನಲ್ಲಿ ಸ್ಪೆಷಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾಡ್ಬೋದು, ತುಂಬ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಯಾಕಂದರೆ ವೊಕ್ಯಾಬ್ಯುಲರಿ ಅಂತ ಬಂದರೆ ಲಾಸ್ಟ್ ಟೈಮ್ 2024ಅಲ್ಲಿ VAO ಏನಿದೆ ಅಲ್ವಾ, ಅದರಲ್ಲಿ ಒಂದು 16 ಕ್ವಶನ್ಸು ವೊಕ್ಯಾಬ್ಯುಲರಿಯಿಂದನೇ ಬಂದಿರೋದು. ನನಗೆ ಗೊತ್ತಿಲ್ಲ, ನೀವು ಕಷ್ಟಪಟ್ಟರೆ ಮೇ ಬಿ ಅದರಲ್ಲಿ ಸ್ಕೋರ್ ಚೆನ್ನಾಗಿ ಮಾಡ್ಬೋದು. ಬಟ್ ಈಸಿಯಾಗಿ ನೀವು ಆರಾಮಾಗಿ ಸ್ಕೋರ್ ಮಾಡುವಂಥ ಏಕೈಕ ಸಬ್ಜೆಕ್ಟ್ ಅಂತಂದರೆ ದಟ್ ಈಸ್ ಕಂಪ್ಯೂಟರ್. ಇಟ್ಸ್ ವೆರಿ ಈಸಿ ಅಂತ ಹೇಳಿದ್ರೆ ಒಂದು 15 ಚಾಪ್ಟರ್ಸ್ ನೀವು ಕನ್ಸಿಸ್ಟೆನ್ಸಿಯಿಂದ ಅಥವಾ PYQs ಓಲ್ಡ್ ಕ್ವಶನ್ ಪೇಪರ್ನ ನೀವೇನಾದರೂ ಪ್ರಿಫರ್ ಮಾಡಿ ನೀಟಾಗಿ ನೀವು ಕವರ್ ಮಾಡ್ತಾ ಹೋದರೆ 30 ಔಟ್ ಆಫ್ 30 ನೀವು ಈಸಿಯಾಗಿಯೇ ಕವರ್ ಮಾಡ್ಬೋದು. ಇದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಸೊ ನಾನೇನು ಮಾಡ್ತೀನಿ, ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಅಂದರೆ ಮುಂದೆ ಬರುವಂಥ ಈ ಚಾನಲಲ್ಲಿ ಡೈಲಿ, ಓಕೆನಾ, ಎವ್ರಿ ಡೇ ನಾನೊಂದು 10 ಕ್ವಶನ್ಸ್ನ ಹಾಕ್ತಾ ಹೋಗ್ತೀನಿ. ಎವ್ರಿ ಡೇ 6 o'clock, ಓಕೆನಾ. ಅದು ನಾನೇ ಓನಾಗಿ ಮಾಡೋದಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವೊಂದು, ಆಮೇಲೆ ಕೆಲವೊಂದು ಕ್ವಶನ್ ಪೇಪರು, ಆಮೇಲೆ KE ನಡೆಸಿರೋಂಥ FD SD ಆಗಿರ್ಬೋದು, ಲಾಸ್ಟ್ ಇಯರ್ VAO ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರತಿದಿನಾನು 10 ಕ್ವಶನ್ಸ್ನ ಹಾಕ್ತಾ ಹೋಗ್ತೀನಿ. ಇನ್ ಡೆಪ್ತಾಗಿ ನಾನು ಡಿಸ್ಕಸ್ ಮಾಡ್ತೀನಿ ಎವ್ರಿ ಡೇ 6 o'clock, ಓಕೆನಾ. ಸೊ ಇದು ಎಲ್ಲ ಬೋರ್ಡಿಂದ, ಅಂದರೆ ನಾನು ಹೇಳ್ತಾ ಇದ್ದೀನಲ್ವಾ, KE ಬೋರ್ಡಿಂದ ಆಗಿರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇರುವಂಥ ಕೆಲವೊಂದು SSC ಆಗಿರ್ಬೋದು, SSC CGL ಆಗಿರ್ಬೋದು, RRBಯಿಂದ ಕೆಲವೊಂದು ಎಲ್ಲಿಂದನೂ ಕಂಪ್ಯೂಟರ್ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಸೋರ್ಸಸ್ ಕೂಡ ಇದ್ದಾವೆ ನನ್ನ ಕಡೆ. ಅವನ್ನೆಲ್ಲನೂ ತೊಗೊಂಡು ಆದಷ್ಟು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ನಾವು ಅಂದರೆ ಟ್ರೈ ಅಂದರೆ ಆಗುತ್ತೆ. ನಾವು ಕಷ್ಟಪಟ್ಟು ಕಲಿತ್ರೆ ಈಸಿಯಾಗಿಯೇ ಆಗುತ್ತೆ. ಸೊ October 4ಗೆ ಎಕ್ಸಾಮ್ ಇರೋದ್ರಿಂದ ನಾವು 80 ಡೇಸ್ ಇದೆ. 10 ಕ್ವಶನ್ಸ್ ನಾವು ಈಚ್ ಡೇ ಕಲ್ತ್ರೂ 800 ಕ್ವಶನ್ಸಲ್ಲಿ 30 ಕ್ವಶನ್ಸ್ ಬರೋದಿಲ್ವಾ, ಆರಾಮಾಗಿ ಬರುತ್ತೆ. ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಾಯ್ಸ್ ಆಗಿರ್ಬೋದು ಅಥವಾ ಏನಂತಾರೆ ಮತ್ತೊಂದು ಏನಾದರೂ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಸಹಿಸ್ಕೊಂಡು, ಯಾಕಂದರೆ ನಮ್ಮ ಕೆಲಸ ಆಗಬೇಕಲ್ವ, ನೀಟಾಗಿ ಸ್ಕೋರ್ ಮಾಡಬೇಕು ನಾವು ಔಟ್ ಆಫ್ ಔಟು. ಸೊ ಯಾವುದೇ ರೀತಿ ಇದು ವಿಡಿಯೋ ಎಡಿಟಿಂಗು ಅಥವಾ ಜಡ್ಜ್ ಮಾಡಿದೆ, ವಾಯ್ಸ್ ಜಡ್ಜ್ ಮಾಡಿದೆ, ಕ್ವಶನ್ಸ್ನ ನಮಗೇನು ಬೇಕು ಟಾಪಿಕ್ನ ಇಟ್ಕೊಂಡು, ನಿಮಗೆ ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಇಟ್ಕೊಂಡು ಆರಾಮಾಗಿ ಹೋದರೆ ಔಟ್ ಆಫ್ ಔಟ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಡೈಲಿ ಕ್ವಶನ್ಸ್ ಇರುತ್ತೆ, 10 ಕ್ವಶನ್ಸ್ ಎವ್ರಿ ಡೇ 6 o'clock. ಥ್ಯಾಂಕ್ ಯು ಫಾರ್ ವಾಚಿಂಗ್.